ವರ್ಷಗಳ ಪ್ರಯಾಣವನ್ನು ಪೂರ್ಣಗೊಳಿಸಿ ಪರಮಾತ್ಮನಲ್ಲಿ ನೀಡಲಾಗಿದ್ದ ದಿನ. ಪೂಜ್ಯ ಸ್ವಾಮೀಜಿಯವರು ಬಸವಣ್ಣನವರ ವಿಚಾರಗಳನ್ನು ಬರೀ ಜನರಿಗೆ ಹೇಳಿಲ್ಲ, ಅವರು ಪೂರ್ತಿಯಾಗಿ ಕಾರ್ಯಾಚರಣೆಗೆ ಬಂದು ಅದರ ವಿಚಾರಗಳಿಗೆ ತೋರಿಸಿದರು. ಅವರ ಸನ್ಯಾಸ ಪ್ರಕಾರ ಮಾಡಿದ 1930ರಿಂದ ಅವರು ಐಕ್ಯವಾಗಿರ್ತಕ್ಕಂಥ 2019ವರೆಗೆ 89 ವರ್ಷಗಳ ಕಾಲ ಜಾತಿ, ಮತ, ಭೇದ ಯಾವುದೇ ಭಾಷೆ ಭೇದ ಇಲ್ಲದೆ ಸಮಾಜದ ಎಲ್ಲ ನಿರ್ಧರಿಸಲು ಬಡವರು ಸಹಾಯಕರಿಗೆ ಅಮೌಂಟನ್ನು ಅವರ ಮಕ್ಕಳಿಗೆ ಆಶ್ರಯ, ಆಹಾರ, ವಿದ್ಯಾಭ್ಯಾಸ ಪ್ರತಿಯೊಂದು ಕಡೆ ಸಹಕಾರವನ್ನು ಕೋಟ್ಯಾಂತರ ಮನೆಗಳನ್ನು ಕೋಟ್ಯಾಂತರ ಅವರು ನಮ್ಮ ಕಾಲದ ಬಸವಣ್ಣನವರ ನಮ್ಮ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ನೆಲೆಗೊಳ್ಳಬೇಕಂದ್ರೆ ಸಮಾಜದಲ್ಲಿ ನಮಗೂ ಕೂಡ ಅವ್ರಿಗೆ ಏನ್ ಕರೆದಿ ನಾವು ಇದ್ ಮಾಡಿದ್ದು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮಗೂ ಆಶೀರ್ವಾದ ಮಾಡಿ ಪರಮ ಪೂಜ್ಯರ ಆಶೀರ್ವಾದ ಅವರು ತಗೊಂಡು ಎಲ್ಲರೂ ಖುಷಿಯಾಗಿ ಹೋಗಿದ್ದಾರೆ. ನಮಗೂ ಕೂಡ ಒಂಥರ ಖುಷಿಯಾಗಿದೆ. ಆದ್ರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅನ್ನೋದಕ್ಕೆ ನಾವು ಖುಷಿ ಡಾಕ್ಟರ್ ಶಂಕರ್ ಬಿದ್ರಿ ಸಾಹೇಬರು ಬಂದಿದ್ರು, ಸರ್ವಾದಿ ನಾರಾಯಣ ಸ್ವಾಮಿ ಅವರು ಬಂದಿದ್ರು, ಮತ್ತೆ ನಮ್ಮ ಅಥಣಿ ಸ್ವಾಮೀಜಿ ಅವರು ಬಂದಿದ್ರು. ಎಲ್ಲರೂ ಸೇರಿ ಅವರು ನಮ್ಗೊಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅದರಿಂದ ನಾವು ಖುಷಿ ಪಡ್ತೇವೆ. ಈ ಒಂದು ಕ್ಷೇತ್ರ ಒಂದು ಟೂರಿಸ್ಟ್ ಪ್ಲೇಸ್ ಆಗುವ ನಿರೀಕ್ಷೆ ಇದೆ. ಖಂಡಿತವಾಗ್ಲೂ ಆಗುತ್ತೆ, ಅದು ಎಣ್ಣೆ ಮಾತಿಲ್ಲ. ಏನು ಕನಸಿದೆ ಸರ್ ಯಾವ ರೀತಿ ಇದು ದೇವರ ಗುಡಿ ಅಂತ ಏನಿದೆ, ದೇವರು ನಿಲ್ಲಿಸಿದಾರಲ್ಲ, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತವೆ. ಮುಂದೆ ಇನ್ನೇನು ಏಪ್ರಿಲ್ 1 ಬರ್ತದೆ, ಅವ್ರ ಸ್ವಾಮೀಜಿಯವರ ಜನ್ಮದಿನ ಬರ್ತದೆ. ಅವತ್ತಿನ ಯಶಸ್ವಿಯಾಗಿ ಕಾರ್ಯಕ್ರಮ ಇನ್ನೂ ಉನ್ನತ ಮಟ್ಟದಲ್ಲಿ ಮಾಡೋಕೆ ನಾವು ಯಶಸ್ವಿ ಮಾಡ್ತೀವಿ ಅಂತ ಹೇಳಿ